ಗುಡಿಬಂಡೆ ಕೂಡ ಬಂದಾಗಿದೆ. ಬಲವಂತವಾಗಿ ಟೀ ಅಂಗಡಿಗಳನ್ನು ಕೈ ಮುಖಂಡರು ಮುಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಕಾಂಗ್ರೆಸ್ ಮುಖಂಡರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಒಬ್ಬ ಟೀ ಅಂಗಡಿಯವನು ಒಂದು ದಿನಕ್ಕೆ ಎಷ್ಟು ದುಡಿಬೋದು? ಆ ಗುಡಿಬಂಡೆ ಅನ್ನುವಂಥ ಸಣ್ಣ ಪಟ್ಟಣ ಎಷ್ಟು ದುಡಿಬೋದು ಹೇಳಿ? ಪಾಪ ಅವನಿಗೆ ಈ ಪಾರಿ ರೋಪ್ ಹಾಕ್ಬಿಟ್ರೆ ನೀವು ಹೆಂಗೆ? ನೀವು ಇದು ರೀತಿನ ಯೋಚನೆ ಮಾಡಿ. ಗುಡಿಬಂಡೆ ಕೂಡ ಬಂದಾಗಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗುಡಿಬಂಡೆ. ಬಲವಂತವಾಗಿ ಅಲ್ಲಿ ಅಂಗಡಿಗಳನ್ನು ಮುಚ್ಚಿಸ್ತಾ ಇದ್ದಾರೆ. ಬರೀ ನಮ್ಮ ಪ್ರತಿನಿಧಿ ಭೀಮಪ್ಪ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ನೋಡ್ತಾ ಇದ್ದೀವಿ ಪ್ರತಿಭಟನೆ ಯಾವ ಮಟ್ಟಕ್ಕೆ ಹೋಗಿದೆ, ಏನು ಎತ್ತ ಅಂತ. ಬಹಳ ಆಶ್ಚರ್ಯ ಆಗುವಂಥದ್ದೇನು, ಬಹಳ ಬೇಸರ ಆಗುವಂಥದ್ದೇನು ಅಂತಂದರೆ ನಮ್ಮ ಯುವಕರು ಸಾಯ್ತೀವಿ ಅಂತ ಹೋಗ್ತಾರಲ್ಲ ಯಾರ್ದು ನಾಯಕರಿಗೋಸ್ಕರ. ಭಾಳ ಆಶ್ಚರ್ಯ ಅಂತ ಅನ್ಸುತ್ತಪ್ಪ. ಅವ್ರಿಗೆ ಕುಟುಂಬ ಅಂತ ಇರುತ್ತೆ, ಅವ್ರಿಗೆ ಜವಾಬ್ದಾರಿ ಅಂತ ಇರುತ್ತೆ, ಸಾಮಾಜಿಕ ಜವಾಬ್ದಾರಿಗಳಿಂದ ಹಿಡಿದು ಕೌಟುಂಬಿಕ ಜವಾಬ್ದಾರಿಗಳ ತನಕ ಇರುತ್ತೆ. ನೀವು ಈ ಸಹಾಯಕ್ಕೆ ಹೊರಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಂಬರ್ 1. ನಂಬರ್ 2 ಏನು ಅಂದರೆ, ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿದೆ ಭೀಮಪ್ಪ, ಆದರೆ ಈ ರೀತಿ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇರಲಿ, ಈಗೇನು ಅಂದರೆ ಅವರು ಅಭಿಮಾನಿಗಳು ಒತ್ತಡ ಹಾಕಬೇಕು ನಾಯಕರ ಮೇಲೆ, ಹೀಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳದಲ್ಲೇ ಇದ್ದೀರಿ ನೀವು, ಏನಂತಾರೆ ಕಾರ್ಯಕರ್ತರು? ರಂಗನಾಥ್, ಹೌದು, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಗಿಲು ಅಂತಲೇ ಕರೆತಕ್ಕಂಥ ಟಿ ಬಿ ಕ್ರಾಸ್ ಬಳಿ ನಾನು ಇದ್ದೀನಿ. ಮತ್ತೊಂದು ಕಡೆ ಇದೇ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಚೋಳೂರು ಪಟ್ಟಣ ಸಂಪೂರ್ಣ ಬಂದಾಗಿದೆ. ಅಲ್ಲಿಯೂ ಸಹ ಈಗಾಗಲೇ ಸಾವಿರಾರು ಕಾರ್ಯಕರ್ತರು ಒಂದು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾರೆ ಮತ್ತು ಚೋಳೂರನ್ನ ಬಂದ್ ಮಾಡಿದ್ದಾರೆ. ಮತ್ತೊಂದು ಕಡೆ ಇದೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಈಗ ಗುಡಿಬಂಡೆಯಲ್ಲೂ ಸಹ ಒಂದು ಪ್ರತಿಭಟನೆ ತಾರಕಕ್ಕೇರಿದೆ. ಅಲ್ಲಿ ಸುಬ್ಬಾರೆಡ್ಡಿ ಅವರ ಕಟ್ಟ ಅಭಿಮಾನಿ ಬೆಂಬಲಿಗ ಅಂಬರೀಷ್ ಅಂತಕ್ಕಂಥವರು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಕ್ಷಣ ಪೊಲೀಸರು ಎಚ್ಚೆತ್ತು ಆ ಪೆಟ್ರೋಲ್ನ ಕಿತ್ಕೊಂಡು ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಆಯಿತು. ಈಗ ನಾನು ಬಾಗೇಪಲ್ಲಿಯ ಒಂದು ಟಿ ಪಿ ಕ್ರಾಸ್ ಬಳಿ ಇದ್ದೀನಿ. ಇಲ್ಲಿ ಏನಂತಂದರೆ, ಇದು ಬಾಗೇಪಲ್ಲಿಗೆ ಹೋಗ್ತಕ್ಕಂಥ ಯಾವಾಗಲೂ ಇಲ್ಲಿ ರಸ್ತೆಯನ್ನು ತಡೆದು ರಸ್ತೆಗೆ ಟ್ರಾಕ್ಟ್ರು ಮತ್ತು ಕಾರುಗಳು ಮತ್ತು ಬಸ್ ಇನ್ನಿತರ ವೆಹಿಕಲ್ಗಳನ್ನು ಅಡ್ಡ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಭಟನೆ ಇವತ್ತು ಬೆಳಗ್ಗೆಯಿಂದಲೂ ಸಹ ಒಂದು ತಾರಕಕ್ಕೇರಿದೆ. ಬಾಗೇಪಲ್ಲಿ ಪಟ್ಟಣ ಸಹ ಬಂದಾಗಿದೆ. ಒಟ್ಟಾರೆಯಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಈಗ ನಾನೀಗ ಬಾಗೇಪಲ್ಲಿ ಟಿ ಬಿ ಕ್ರಾಸ್ ಬಳಿ ಇರ್ತಕ್ಕಂಥ ಮುಖಂಡಗಳನ್ನು ಮಾತಾಡ್ತೀನಿ. ಅವರು ಏನು ಹೇಳ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನಂತ ಅವ್ರು ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಈಗ ಒಂದು ಇಲ್ಲಿ ಪ್ರಮುಖ ಕಾಂಗ್ರೆಸ್ ಮುಖಂಡರು ಅಮರ್ ಅಂತಕ್ಕಂಥವ್ರು ಅವ್ರು ಏನು ಹೇಳ್ತಾರೆ ಕೇಳ್ತೀನಿ. ಅಮರ್ ಅವರೇ ನಮಸ್ತೆ. ಈಗ ಪ್ರತಿಭಟನೆ ಯಾಕೆ ಮಾಡ್ತೀರಿ? ಮತ್ತೆ ಏನಾರ ಅವಕಾಶ ಸಿಗುತ್ತಂತಾನೆ ಏನು? ಬಾಗೇಪಲ್ಲಿ ಶಾಸಕರು ಸತತವಾಗಿ 3 ಸಲ ಗೆದ್ದಿದ್ರು ಈ ಕರ್ನಾಟಕ ಕಾಂಗ್ರೆಸ್ ಈ ಪಕ್ಷದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಮ್ಮ ಬಾಗೇಪಲ್ಲಿ ಚೇಳೂರು ಗುಡಿಬಂಡೆ ಜನತೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡ್ತಾ ಇದ್ದಾರೆ. ಏನೋ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮುಂದಿನ ದಿನ ನೋಡೋಣ. ಅಲ್ಲಿಗೆ ಅಂದರೆ ನೀವು ಇಷ್ಟು ಪ್ರತಿಭಟನೆ ಮಾಡ್ತೀರಿ ಅಲ್ವಾ, ಬಟ್ ಈಗ ಹೈಕಮಾಂಡ್ ನಿಮಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಏನಾದರೂ ಭರವಸೆ ಕೊಟ್ಟಿದ್ರಾ? ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ ಅದು. ನಿನ್ನೆ ಮೊದಲು ಬಾಗೇಪಲ್ಲಿಗೆ ಆ ಥರ ಚೇಂಜ್ ಮಾಡಿದಾರಲ್ಲ, ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಆ ಥರ ಬಾಗೇಪಲ್ಲಿಗೆ ಮಾಡಲಿ ಅಂತ ನಮ್ಮ ಆಸೆ. ನಿಮಗೆ ಏನಾದರೂ ಲೀಸ್ಟಲ್ಲಿ ಅನೌನ್ಸ್ ಆಗಿತ್ತು ಹೆಸರು? ಫಸ್ಟಿಂದ ನಾವು ಹೋಗಿ ಕೇಳಿದಾಗೆಲ್ಲ ಹೇಳ್ತಾ ಇದ್ರು, ನಿಮ್ಮ ಹೆಸರಿದೆ ಬಾಗೇಪಲ್ಲಿಗೆ ಯಾರು ಇಷ್ಟು ವರ್ಷ ಕೊಟ್ಟಿರಲಿಲ್ಲ, ಬಾಗೇಪಲ್ಲಿ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ರು. ಆ ಆಸೆ ನಾವು ಇಟ್ಕೊಂಡಿದ್ವಿ, ನಮ್ಮ ಜನತೆನೇ ಇಟ್ಕೊಂಡಿದ್ರು ಆ ಆಸೆ. ಅದಕ್ಕೆ ಮಣ್ಣು ಹಾಕಿದ್ದಾರೆ ಇವರು. ಈಗ ನೀವು ಪ್ರತಿಭಟನೆ ಮಾಡೋದು ತಪ್ಪಲ್ಲ, ಬಂದ್ ಮಾಡೋದು ತಪ್ಪಲ್ಲ, ಬಟ್ ಇಲ್ಲಿ ಇವತ್ತು ಸಾರ್ವಜನಿಕ ವಾಹನಗಳನ್ನು KSRTC ಬಂದಾಗಿದೆ, ಶಾಲಾ ಕಾಲೇಜುಗಳು ಬಂದಾಗಿದೆ. ಈ ಬಾಗೇಪಲ್ಲಿಯಿಂದ ಬೆಂಗಳೂರು ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಈ ತೊಂದರೆಗಳ ಬಗ್ಗೆ ಏನು ಹೇಳ್ತೀರಿ? ನಾವು ಯಾರಿಗೂ ಬಂದ್ ಮಾಡಬೇಕು ಅಂತ ಹೇಳಿರಲಿಲ್ಲ. ಸ್ವಾತಂತ್ರ್ಯ ವಾಲಂಟಿಯರಿಗೆ ಅವರೇ ಮಾಡಿದ್ದಾರೆ. ಎಲ್ಲ ಸ್ಕೂಲ್ಗೂ ರಜೆ ಘೋಷಣೆ ಮಾಡಿದ್ದಾರೆ. ಎಲ್ಲ ಹೋಟ್ಲವರು, ಎಲ್ಲ ಮಾರ್ಕೆಟ್ ಅವರು, ಎಲ್ಲ ಅಂಗಡಿಗಳವರು ಎಲ್ಲ ಅವರೇ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ತೊಂದರೆ ಆಗುವಂಥ ಪರಿಸ್ಥಿತಿ ನಾವು ಮಾಡ್ತಾ ಇರಲಿಲ್ಲ. ಬಂದು ಸ್ವಯಂ ಪ್ರೇರಿತರಾಗಿ ಅವರೇ ಅಂಗಡಿಗಳು ಕ್ಲೋಸ್ ಮಾಡಿಕೊಂಡು ನಾವೆಲ್ಲ ಸಪೋರ್ಟ್ ಇದ್ದೀವಿ ಶಾಸಕರಿಗೆ ಬಂದ ಮೇಲೆ ಎಲ್ಲಿ ತೊಂದರೆ ಕಾಣಿಸ್ತದೆ? ನೀವು ನೋಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ಯಾವ ಅಂಗಡಿಯನ್ನು ನಾವು ಮುಚ್ಚಿಲ್ಲ, ಯಾವ ಬಸ್ಸನ್ನು ನಾವು ನಿಲ್ಲಿಸಿಲ್ಲ, ಯಾವ ತರಕಾರಿ ಅಂಗಡಿ ನಾವು ನಿಲ್ಲಿಸಿಲ್ಲ. ಎಲ್ಲ ಹೋಗಿ ಬಂದ್ಗೆ ಅಥವಾ ಬಂದ್ ಮಾಡಿ ಅಂತ ಹೇಳಿದ್ರೆ ಶಾಸಕ ಸುಬ್ಬಾರೆಡ್ಡಿ ಅವರು ಬೆಂಬಲ ಕೊಟ್ಟಿದ್ದಾರೆ ಅಥವಾ ಅವ್ರೇನು ಹೇಳ್ತಾರೆ? ಖಂಡಿತವಾಗ್ಲೂ ಶಾಸಕರು ಬಂದ್ ಮಾಡೋದು ಬೇಡ ಅಂತ ನಮಗೆಲ್ಲ ಫೋನ್ ಮಾಡಿ ತಿಳಿಸಿದ್ದಾರೆ. ಆದರೂ ನಾವು ಹೇಳಿದ್ರು ಜನತೆ ಕೇಳ್ತಾ ಇಲ್ವಲ್ಲ, ಜನ ಕೇಳ್ತಾ ಇಲ್ಲ. ಇಲ್ಲಿ ಮಾತ್ರ ಅಲ್ಲ, ಚೇಳೂರು ಬೇಕಾದ್ರೆ ನೋಡಿ, ಅಲ್ಲಿ ನೋಡಿ, ಗುಡಿಬಂಡೆ ನೋಡಿ, ಒಂದು ಅಂಗಡಿ ತೆಗೆದಿದ್ರೆ ವಾಲಂಟಿಯರ್ ಮಾಡ್ತಾ ಇದ್ದಾರೆ ಪಾಪ. ಥ್ಯಾಂಕ್ ಯು. ಈಗ ಸ್ವಾತಂತ್ರ್ಯ ನಂತರ ಇದುವರೆಗೂ ಬಾಗೇಪಲ್ಲಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ನಿಮ್ಮ ಆರೋಪ ಇದೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಈ ಸರನ್ನು ಕಡೆಗಣಿಸಿದೆ. ಇದಕ್ಕೆ ನೀವೇನು ಹೇಳ್ತೀರಿ? ಸರ್, ಮೊದಲು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗೆ ಭರವಸೆ ಕೊಟ್ಟಿದ್ದರು. ಸ್ವಲ್ಪ ಸಾಲ ಮೇಲೆ ನೆಕ್ಸ್ಟಲ್ಲಿ ಕ್ಯಾಬಿನೆಟಲ್ಲಿ ಗ್ಯಾರಂಟಿಯಾಗಿ ತಗೊಳ್ತೀವಿ. ಈಗ ಸುಮಕರ್ ಸಾಹೇಬರು ಹೇಳಿದರು, ಸಿದ್ದರಾಮಯ್ಯವ್ರು ಹೇಳಿದರು. ಮತ್ತು ನಮ್ಮ MLA ಅವ್ರಿಗೆ ಮೊನ್ನೆ ಕಮಲ ಇದ್ದಾಗ ಹೇಳಿದರು, ಆವಾಗ ಇವ್ರು ಹೋಗಲಿಲ್ಲ.
ಹೋಗಿದ್ರೆ ಒಳ್ಳೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾಯಿದ್ರು, ಒಳ್ಳೆ ಇದ್ದು ಹೋಗಲಿಲ್ಲ. ಕಾಂಗ್ರೆಸ್ ಪರವಾಗೇ ನಿಂತಿದ್ದಕ್ಕೆ ಅವ್ರಿಗೆ ಅವರಿಂದ ಅಂದ್ರೆ ಅದು ಆಗ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವರು ತಾಯಿ ಪಕ್ಷ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಂತಿರೋದೇ ಸಿಕ್ಕಿಲ್ವಾ, ಅಥವಾ ಇನ್ನು ಬಿಜೆಪಿ ಹೋಗಿದ್ರೆ ಸಿಗ್ಬೋದಿತ್ತ? ಇಲ್ಲ ಸರ್, ಅವ್ರು ಬಿ ಜೆ ಪಿಗೆ ಹೋಗೋ ಉದ್ದೇಶನೇ ಇರಲಿಲ್ವಲ್ಲ. ಅವಕಾಶ ಇದ್ದರೂ ಅವ್ರು ಬಿ ಜೆ ಪಿಗೆ ಹೋಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಂಬಿಕೊಂಡಿರೋದಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ. ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದರು. 2 ಜಿಲ್ಲೆಯಲ್ಲೂ ಒಬ್ಬರಿಗಾದರೂ ಅವಕಾಶ ಕೊಡದಿದ್ದು ತುಂಬ ಅನ್ಯಾಯ. ಇದಕ್ಕೆ ಅನ್ಯಾಯ, ತುಂಬ ಅನ್ಯಾಯವಾಗಿದೆ. ಇದಕ್ಕಿಂತ ಅನ್ಯಾಯ ಬೇರೆ ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಶಾಸಕರಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೋದಲ್ಲ, ಅದಕ್ಕೆ ಸಚಿವರಾಗಲೇಬೇಕು ಅಂತ ಏನಿದೆಯಾ? ಹೌದು ಸರ್, 3 ಸಲ ಯಾರು ಬಾಗೇಪಲ್ಲಿ ರಿಪೀಟ್ ಆಗಿರೋ ಎಮ್ ಎಲ್ ಎನೇ ಇದುವರೆಗೂ ಇಲ್ವೇ ಇಲ್ಲ. 3 ಸಲ ಅವ್ರು ರಿಪೀಟ್ ಆಗಿದ್ದಾರೆ ಅಂದರೆ ಅವರು ಎಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಎಷ್ಟು ಜನರಿಗೆ ಅನುಕೂಲ ಮಾಡಿದೆ, ಕ್ಷೇತ್ರ ಎಷ್ಟು ಅಭಿವೃದ್ಧಿ ಮಾಡೋದು ನಿಮಗೆ ಗೊತ್ತಾಗುತ್ತೆ. ನ್ಯಾಯ ಕೊಡಲೇಬೇಕು ಅವರಿಗೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ರಂಗನಾಥ್ ಅವರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಂಥ ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚೋಳೂರು 3 ತಾಲೂಕುಗಳು ಈಗ ಸಂಪೂರ್ಣವಾಗಿ ಬಂದಾಗಿದೆ. ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಬಸ್ ವ್ಯವಸ್ಥೆ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಸರ್ಕಾರಿ ಕಾಲೇಜುಗಳು ಎಲ್ಲ ಬಂದಾಗಿದೆ. ಮತ್ತು ಮತ್ತೊಂದು ಕಡೆ KSRTC ಅಧಿಕಾರಿಗಳು ಎಲ್ಲ ಬಸ್ಗಳನ್ನ ತಡೆದು ಸ್ವತಃ ಅವರೇ ಒಂದು ಕಡೆ ರೂಟ್ ಬಸ್ಗಳನ್ನು ತಡೆದು ಡಿಪೋ ಕಳಿಸುವಂಥದ್ದು ಮತ್ತು ಪರೋಕ್ಷವಾಗಿ ಅವರು ಈ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಲ್ಲಿ ಇವತ್ತೇನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇದೆ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು, ತಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು, ಒಂದಲ್ಲ ಅಂತೇಳಿ 3 ಬಾರಿ. ಅದು ಆಂಧ್ರ ಕರ್ನಾಟಕ ಗಡಿ ಭಾಗ ಏನಿದೆ, ಇದು ನಂಜುಂಡಪ್ಪ ವರದಿ ಪ್ರಕಾರ ತೀರಾ ಹಿಂದುಳಿದ ಪ್ರದೇಶ. ಇಲ್ಲಿ ಮೂಲಭೂತ ಸೌಕರ್ಯಗಳು ಒಂದು ಕಡೆ ಆದರೆ ಅಭಿವೃದ್ಧಿ ಕುಂಠಿತವಾಗಿದೆ. ಇಂಥ ಸಂದರ್ಭದಲ್ಲಿ ಇದೇ ಒಂದು ರಾಜ್ಯ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ಡಾಕ್ಟರ್ MC ಸುಧಾಕರ್ ಅವರು ಸಚಿವರಾಗಿದ್ದರು. ಆ ಸಂದರ್ಭದಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತೇಳಿ ಒಂದು 2ನೇ ಅವಧಿ ಕೊಡ್ತೀನಿ ಅಂತೇಳಿ ಒಂದು ಭರವಸೆ ನೀಡಿದ್ರು. ಹಾಗಾಗಿ 2ನೇ ಅವಧಿಗೆ ಕೊಡಬೇಕಾದ ಸಂದರ್ಭದಲ್ಲಿ ಈಗ ಅವರಿಗೆ ಸಿಕ್ಕಿಲ್ಲ. ಇದರಿಂದ ಸುಬ್ಬಾರೆಡ್ಡಿ ಅವರು ಆಕ್ರೋಶಗೊಂಡಿದ್ದಾರೆ ಮತ್ತು ಅಸಮಾಧಾನಗೊಂಡಿದ್ದಾರೆ. ತಮ್ಮ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಈಗ ಬೆಂಗಳೂರಲ್ಲಿದ್ದಾರೆ. ಇತ್ತ ಅವರು ಬೆಂಬಲಿಗರು ಪ್ರತಿಭಟನೆ ಧರಣಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.